ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿನ್ನೆ ದಿನ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಆ, ಸುಧಾಕರ್ ಅವರು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ನ್ಯೂಸನ್ನು ಕೊಟ್ಟಿದ್ದಾರೆ. ಜೊತೆಗೆ KCET ಪರೀಕ್ಷೆ ಪಾಸ್ ಆದರೆ ಅದರ ಇಂಪಾರ್ಟೆನ್ಸ್ ಏನು ಅಂತಲೂ ಕೂಡ ಈಗೆಲ್ಲ ಎಲ್ರಿಗೂ ಗೊತ್ತಾಗ್ತಾ ಇದೆ. ಅದು ಕೂಡ ಯಾಕೆ ಅಂತ ಹೇಳ್ತೀನಿ. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ 2024-25 ನೋಟಿಫಿಕೇಷನ್ ಯಾವಾಗುತ್ತೆ, ಎಲ್ಲ ವಿಚಾರಗಳನ್ನು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ KCET ಪರೀಕ್ಷೆ ಮಹತ್ವ ಏನು ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಸುಮಾರು ವರ್ಷಗಳಿಂದ ಒಂದು 5,000 ಗೆಸ್ಟ್ ಲೆಕ್ಚರ್ಸ್ ಏನು ವರ್ಕ್ ಮಾಡ್ತಾಯಿದ್ರು. ಸೊ ಅವರು UGC ವಿದ್ಯಾರ್ಥಿ ಇಲ್ಲದವರಿಗೆ ಏನು ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಯಾರಿಗೆಲ್ಲ KCET ಆಗಿಲ್ಲ, PhD ಆಗಿಲ್ಲ, ಅವರನ್ನು ಗೆಸ್ಟ್ ಲೆಕ್ಚರ್ಸ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂಥೇಳಿ. ಸೊ ಕರ್ನಾಟಕದಲ್ಲಿ ಸುಮಾರು 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗಳಿದೆ. ಸೊ ಅದರಲ್ಲಿ 10,976 ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾಯಿದ್ರು ಆ್ಯಸ್ ಆಫ್ 2023-24. ಸೊ ಇದರಲ್ಲಿ UGC ವಿದ್ಯಾರ್ಥಿ ಹೊಂದಿರೋರು 5,623 ಜನ, ವಿದ್ಯಾರ್ಥಿ ಪಡೆದೇ ಇರೋರು 5,353 ಜನ. ನಾನು ಈ 5,353 ಜನಕ್ಕೆ ಹೇಳೋದೇನು, ನಾನು ಸುಮಾರು ದಿನದಿಂದ ಹೇಳ್ತಾ ಬರ್ತಾಯಿದ್ದೆ. ಸೊ MPhilನ ಪರಿಗಣನೆಗೆ ತಗೊಳ್ಳಲ್ಲ, ತಾವೆಲ್ಲ KCET ಎಕ್ಸಾಮ್ ಬರೀರಿ. ಮೊದಲಿಗೆ ಮೈಸೂರು ಯೂನಿವರ್ಸಿಟಿಯಿಂದ ಆಗ್ತಾಯಿತ್ತು, ಸೊ ಈಗ KEಯಿಂದ ಆಗ್ತಾಯಿದೆ. ಸೊ ದಯವಿಟ್ಟು ಆ ಪರೀಕ್ಷೆನ ಪಾಸ್ ಮಾಡ್ಕೊಳ್ಳಿ, ನಿಮ್ಮನ್ನು ನಂಬಿರುವಂಥ ಕುಟುಂಬಗಳಿಗೆ ಏನೋ ಒಂದು ಸೇವಾ ಭದ್ರತೆ ಸಿಗುತ್ತೆ ಅಂತ ಸುಮಾರು ಸರಿ ಹೇಳ್ತಾ ಬರ್ತಾಯಿದ್ದೆ. ಬಟ್ ಅವ್ರ ಪಾಪ ಅವರೇನು ಕ್ಲಿಯರ್ ಮಾಡ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಈಗನಾದರೂ 2025 ಏನು ನೋಟಿಫಿಕೇಷನ್ ಆಗುತ್ತೆ, ಆ ಒಂದು ನೋಟಿಫಿಕೇಷನ್ ಆದರೂ ತಾವು ಕ್ಲಿಯರ್ ಮಾಡಿಕೊಂಡ್ರೆ ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೌಂಟಾಗಿ ನೀವು ಮತ್ತೆ ಸೆಲೆಕ್ಟ್ ಆಗ್ತೀರಿ ಅಂತ ಹೇಳ್ತೀನಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಗೌರ್ಮೆಂಟು ಮತ್ತು ಕೋರ್ಟ್ ಅವರು UGC ಅರ್ಹತೆ ಇಲ್ಲದೆ ಇರೋರನ್ನು ಗೆಸ್ಟ್ ಲೆಕ್ಚರ್ಸ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ. ಯಾಕಂದರೆ UGC ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು ಅಂತ ಕೋರ್ಟ್ ಆದೇಶ ಕೊಟ್ಬಿಟ್ಟಿದೆ. ಸೊ ತಾವೆಲ್ಲ ಏನೇ ಮನವಿಗಳನ್ನು ಸಲ್ಲಿಸಿದ್ರೂ ಕೂಡ ಆ ತೀರ್ಪಂತೂ ಹಾಗೆ ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳೋದು. ಯಾಕಂದರೆ KCET ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಸುಮಾರು ಒಂದು 15-20 ವರ್ಷಗಳಿಂದ ನೀವು ಕೆಲಸ ಮಾಡ್ತಾಯಿದ್ದೀರಿ. ಆ ಒಂದು ಸಬ್ಜೆಕ್ಟಲ್ಲಿ KCET ಪರೀಕ್ಷೆ ತುಂಬ ಈಸಿ ಇರುತ್ತೆ, ಕಷ್ಟ ಏನಿರಲ್ಲ. ಅದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ಆ ಒಂದು 20 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 2-3 ಸರಿ ನೀವು ಎಕ್ಸಾಮನ್ನು ಬರೆದಿದ್ದರೆ ಐ ಥಿಂಕ್ ನೀವು ಕ್ಲಿಯರ್ ಮಾಡ್ತಾಯಿದ್ರಿ. ಅಟ್ಲೀಸ್ಟ್ ನಿನ್ನೆ ಮೊನ್ನೆ ಕಾಲ್ ಮಾಡಿದಂಥ ಎಕ್ಸಾಮ್ಗಳನ್ನಾದರೂ ಬರೆದಿದ್ರೆ ನೀವು ಕ್ಲಿಯರ್ ಆಗ್ತಾಯಿದ್ರಿ. ಸೊ ತಾವೆಲ್ಲ ಅನ್ಯತಾ ಭಾವಿಸ್ಬೇಡಿ, ಈ ಒಂದು ಅವಕಾಶವನ್ನು ತಾವು ಬಳಸ್ಕೋಬೇಕಾಗಿತ್ತು ಅಂತ ಹೇಳ್ತಾ, ಹಾಗಾಗಿ KCET ಯಾರೆಲ್ಲ ಈ ಸರಿ ಕ್ವಾಲಿಫೈ ಆಗಿದ್ದೀರಿ ಮತ್ತು ಹೋದ ಸರಿ ಕ್ವಾಲಿಫೈ ಆಗಿದ್ದೀರಿ ಅವರಿಗೆ ಸುಮಾರು 1,033 ಹೊಸ ಹುದ್ದೆಗಳನ್ನು ಕಾಲ್ ಮಾಡ್ತೀವಂತ ಲಾಸ್ಟ್ ವೀಕು ನಮ್ಮ CM ಅವರು ಏನು ಮಾಡಿದರು, ಅನೌನ್ಸ್ ಮಾಡಿದರು. ಮತ್ತು ನಿನ್ನೆ ದಿನ ನ್ಯೂಸ್ ಫಸ್ಟಲ್ಲಿ ಬರ್ತಾಯಿತ್ತು, ಸುಧಾಕರ್ ಅವರು ಮಾತಾಡ್ತಾಯಿದ್ರು. ಇನ್ನೇನು ಇನ್ನೊಂದು 2 ತಿಂಗಳಲ್ಲಿ ಆರ್ಥಿಕ ಇಲಾಖೆ ನಮಗೆ ಅದೇನೋ ಅನುಮತಿ ಕೊಡ್ತಾರೆ. ಆಗ ನಾವು ಅದೇ ಅಂದರೆ ಮೋಸ್ಟ್ ಪ್ರಾಬಬಲಿ ಜುಲೈ ಅಥವಾ ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ 2025 ಏನು ನಾನು ಮೊದಲೇ ಹೇಳಿದ್ದೇನೆ, 4 ಪೇಪರ್ ಇರುತ್ತೆ. ಪೇಪರ್ 1 ಮತ್ತು 2, ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ 2 ಕಂಪಲ್ಸರಿ. ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ, ಬಟ್ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಡಿಸ್ಕ್ರಿಪ್ಟಿವ್ ಇರುತ್ತೆ, ರೈಟಿಂಗ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಇರುತ್ತೆ. 200 ಮಾರ್ಕ್ಸಿಗೆ ಇರುತ್ತೆ. ಯಾವುದೇ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡೋದಕ್ಕೆ 2 ಪೇಪರ್ನ ಕೌಂಟ್ ಮಾಡಲ್ಲ. ಬಟ್ ಪೇಪರ್ 3 ಮತ್ತು 4 ನೆಗೆಟಿವ್ ಇರುತ್ತೆ. ಪೇಪರ್ 3ಯಲ್ಲಿ GK ಇರುತ್ತೆ, ಮತ್ತು ಪೇಪರ್ 4 ನಿಮ್ಮ ಸ್ಪೆಸಿಫಿಕ್ ಪೇಪರು, PGಲಿ ಏನು ಸಬ್ಜೆಕ್ಟನ್ನು ಓದಿದ್ದೀರಿ ಆ ಸಬ್ಜೆಕ್ಟ್ನ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಹಾಗಾಗಿ ಸೊ 2 ಪೇಪರು ಏನು ಮಾಡ್ತಾರೆ, ಮೆರಿಟ್ ಲಿಸ್ಟಿಗೆ ಕೌಂಟ್ ಮಾಡ್ತಾರೆ. GK ಪೇಪರ್ ಬಂದು 50 ಕ್ವಶನು 50 ಮಾರ್ಕ್ಸಿಗೆ ಇರುತ್ತೆ. ಆಮೇಲೆ ಇದು ಪೇಪರ್ 4 ಬಂದು ಎಷ್ಟು 250 ಮಾರ್ಕ್ಸ್ಗೆ ಇರುತ್ತೆ. ದಟ್ ಮೀನ್ಸ್ 125 ಕ್ವಶನ್ಸ್ ಇರುತ್ತೆ. ಎರಡಕ್ಕೂ ಏನು, ಇದಕ್ಕೆ 2 ಅವರ್ಸು, ಇದಕ್ಕೆ 3 ಅವರ್ಸ್ ಇರುತ್ತೆ. ಉಳಿದ 2 ಪೇಪರ್ಗೆ 2 ಅವರ್ಸು. 2 ಡೇಸ್ ಎಕ್ಸಾಮ್ ನಡೆಯುತ್ತೆ. ಸೊ ದಯವಿಟ್ಟು ಎಲ್ಲರೂ ಪ್ರಿಪೇರ್ ಆಗಿ. ಇನ್ನೇನು ಕೆಲವೇ ದಿನಗಳಲ್ಲಿ, ಮ್ಯಾಕ್ಸಿಮಮ್ 2-3 ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಆರ್ಥಿಕ ಇಲಾಖೆ ಪರ್ಮಿಷನ್ ಕೊಟ್ಟರೆ ನೋಟಿಫಿಕೇಷನ್ ಆಗೋಕೆ ಆ ಕಡೆ ಒಂದು 15-20 ದಿವಸದಲ್ಲಿ ಕ್ಲಿಯರ್ ಆಗೋಗುತ್ತೆ. ಸೊ ಯಾರೆಲ್ಲ KCET ಕ್ಲಿಯರ್ ಮಾಡ್ಕೊಂಡಿದ್ದೀರಿ, ಈಗ ಮೊನ್ನೆ 13ರಿಂದ ಹೊಸದಾಗಿ ಕ್ಲಿಯರ್ ಆದವ್ರಿಗೆ ವೆರಿಫಿಕೇಷನ್ ನಡೀತಾ ಇದೆ. ತಾವೆಲ್ಲ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಆಲ್ರೆಡಿ ಫ್ರೆಶ್ ಮೋಡಲ್ಲಿದ್ದೀರಿ. ನಿಮಗೆಲ್ಲ ಇನ್ನು ಮತ್ತೆ ಏನು ಚಾರ್ಜಪ್ ಆಗೋದಕ್ಕೆ ಟೈಮ್ ತಗೊಳ್ಳಲ್ಲ.
ಬೇಗ ಬೇಗ ಪ್ರಿಪ್ರೇಷನ್ ಆಗಿ ನೋಟಿಫಿಕೇಷನ್ ಆಗೋವರೆಗೂ ಕಾಯಬೇಡಿ ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.